Hello students, welcome to my class. In this class, I'm going to continue the exercise 4.4. Exercise 4.4 from question number 3. Okay, question number 3, 4, 5. Okay, I'm going to solve now 3, 4, 5. Question number 3, 4, 5 in exercise 4.4. So ನೋಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೇಚರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ನೇಚರ್ ಆಫ್ ರೂಟ್ಸ್ ಬಗ್ಗೆ. ಓಕೆ, ಬೇಸ್ಡ್ ಆನ್ ಡಿಸ್ಕ್ರಿಮಿನೆಂಟ್ ನಾವು ನೇಚರ್ ಆಫ್ ರೂಟ್ಸ್ ಏನಾಗಿರುತ್ತೆ ಅಂತ ಸ್ಟಡಿ ಮಾಡಿದ್ವಿ. ಸೊ ಒನ್ಸ್ ಅಗೇನ್ ರೀಕಾಲ್ ಮಾಡ್ತಾ ಇದ್ದೀನಿ. ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಮೀನ್ಸ್ ಪಾಸಿಟಿವ್, ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಆಗುತ್ತೆ ರೂಟ್ಸ್. And if b square minus 4ac is equal to 0, then the roots are real and same or real and equal or equal roots. Okay. Then third one, if b square minus 4ac less than 0, that is negative, then there are no real roots. Okay, no solution, no real roots. Roots are imaginary. Okay, all are same. So now I will move to the question number 3. So 3, 4, 5 for the word questions. So 3, 4 ಮತ್ತೆ 5 ಇಲ್ಲಿ ವರ್ಡ್ ಕ್ವಶನ್ಸ್ ಇದೆ. ಸೊ ಈ ಸಿಚುಯೇಷನ್ ಅನ್ನು ನೀವು ಕ್ವಾಡ್ರಾಟಿಕ್ ಆಗಿ ಕನ್ವರ್ಟ್ ಮಾಡಬೇಕು. ಅಂಡ್ ದೆನ್ ನೆಕ್ಸ್ಟ್ ಏನ್ ಮಾಡ್ಬೇಕಂತ ನೋಡೋಣ. ಓಕೆ, ನೋಡಿ ಕ್ವಶನ್ ನಂಬರ್ 3 ಅಲ್ಲಿ is it possible to design a rectangular mango grove whose length is twice its breadth and area is 800 meter square? If so, then find its length and breadth. ಏನ್ ಕೇಳ್ತಿದ್ದಾನೆ ಅಂದ್ರೆ, ಒಂದು ಮ್ಯಾಂಗೋ ಗ್ರೋವ್ ಇದೆ ಅಂತ ಅನ್ಕೊಳ್ಳಿ. ಆ ಮ್ಯಾಂಗೋ ಗ್ರೋವ್ ನ ಡೈಮೆನ್ಷನ್ಸ್ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಅದಕ್ಕೆ ಮ್ಯಾಂಗೋ ಗ್ರೋವ್ ರೆಕ್ಟಾಂಗಲ್ ಶೇಪ್. ಮ್ಯಾಂಗೋ ಗ್ರೋವ್ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಇದೆ. ಡೈಮೆನ್ಷನ್ಸ್ ಲೆಂತ್ ಮತ್ತೆ ಬ್ರೆಡ್ತ್ ಇರುತ್ತಲ್ವಾ, ಅದ್ರ ರಿಲೇಷನ್ ಹೇಳ್ಬಿಟ್ಟಿದ್ದಾನೆ ಅವನು. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಲೆಂತ್ ಈಸ್ ಟ್ವೈಸ್ ಇಟ್ಸ್ ಬ್ರೆಡ್ತ್. ಬ್ರೆಡ್ತ್ ಎಷ್ಟಿದೆಯೋ ಅದರ ಡಬಲ್ ಲೆಂತ್ ಇದೆ ಅಂತೆ. ಮತ್ತೆ ಅದರ ಏರಿಯಾ 800 ಮೀಟರ್ ಸ್ಕ್ವೇರ್ ಇದೆ. ಈ ತರ ಒಂದು ಮ್ಯಾಂಗೋ ಗ್ರೋವ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಪಾಸಿಬಿಲಿಟಿ ಇದೆಯಾ ಅಂತ ಕೇಳ್ತಾ ಇದ್ದಾನೆ ಅವನು ಸ್ಟಾರ್ಟಿಂಗ್. ಇಸ್ ಇಟ್ ಪಾಸಿಬಲ್ ಅಂತ ಕೇಳ್ತಾ ಇದ್ದಾನೆ. ನೋಡಿ, ಈ ತರ ಡೈಮೆನ್ಷನ್ ಇರಬೇಕು. ಓಕೆ, ಅವ್ನು ಹೇಳಿರೋ ತರ ಡೈಮೆನ್ಷನ್ ಇರಬೇಕು, ಮತ್ತೆ ಅವ್ನು ಹೇಳಿರೋ ಅಷ್ಟು ಏರಿಯಾ ಇರಬೇಕು. ಈ ತರ ಒಂದು ಮ್ಯಾಂಗೋ ಗ್ರೋವ್ ನ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಚಾನ್ಸ್ ಇದೆಯಾ ಅಂತ ಕೇಳ್ತಾರೆ. ಓಕೆ, ಈಗ ಇದು ಇಸ್ ಇಟ್ ಪಾಸಿಬಲ್ ಅಂತ ಕೇಳಿದಾಗ ಈಗ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಫಸ್ಟ್ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡಬೇಕು. ದೆನ್ ನೇಚರ್ ನ ಸ್ಟಡಿ ಮಾಡಬೇಕು. ಸೊ ನಿಮಗೆ ಫಸ್ಟ್ 2 ಕೇಸ್ ಅಲ್ಲಿ ಬಂದ್ರೆ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದನ್ 0 ಅಥವಾ ಈಕ್ವಲ್ ಟು 0 ಬಂತು ಅಂದ್ರೆ ಎಸ್ ಇಟ್ ಇಸ್ ಪಾಸಿಬಲ್ ಅಂತ ಹೇಳ್ಬೇಕು. ಆಮೇಲೆ ರೂಟ್ಸ್ ನ ಫೈಂಡ್ ಔಟ್ ಮಾಡಿ ಡೈಮೆನ್ಷನ್ ಅನ್ನು ಕೂಡ ಹೇಳ್ಬೇಕು. ಸಪೋಸ್ ಏನಾದ್ರೂ ಇದನ್ನ ನೀವು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಬಿ ಸ್ಕ್ವೇರ್ ಮೈನಸ್ 4ac ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಲೆಸ್ ದ್ಯಾನ್ 0 ಬಂದ್ರೆ ಅಂದ್ರೆ ನೆಗೆಟಿವ್ ಏನಾದ್ರೂ ಬಂತು ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳ್ಬೇಕು. ಕ್ಲಿಯರ್ ಆಯ್ತಲ್ವಾ? ಈಗ ಎಲ್ಲ 3 ಕ್ವಶನ್ಸ್ ಅಲ್ಲೂ ಅದೇ ತರ ಕೇಳ್ತಿದ್ದ ನಾವು, ಇಸ್ ಇಟ್ ಪಾಸಿಬಲ್ ಅಂತ ಕೇಳ್ತಾರೆ. ಅದಕ್ಕೆ ನೀವು ಸಿಚುಯೇಷನ್ ಅನ್ನು ಕ್ವಾಡ್ರಾಟಿಕ್ ಆಗಿ ಕನ್ವರ್ಟ್ ಮಾಡಬೇಕು. ಬಿ ಸ್ಕ್ವೇರ್ ಮೈನಸ್ 4ac ಚೆಕ್ ಮಾಡಿ, ಪಾಸಿಟಿವ್ ಮತ್ತೆ 0 ಬಂದ್ರೆ ಎಸ್ ಇಟ್ ಇಸ್ ಪಾಸಿಬಲ್, ನೆಗೆಟಿವ್ ಬಂದ್ರೆ ನಾಟ್ ಪಾಸಿಬಲ್ ಅಂತ ಹೇಳ್ಬೇಕು. ಓಕೆ, ಸೊ ಈಗ ಫಸ್ಟ್ ವೇರಿಯೇಬಲ್ ಅಸೈನ್ ಮಾಡ್ಕೊಂಡ್ ಬಿಡೋಣ. ಓಕೆ, ಸೊ ನೋಡಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ಒಂದು ಮ್ಯಾಂಗೋ ಗ್ರೋವ್ ಇದೆ ಅಂತ ಅನ್ಕೊಳ್ಳಿ. ಸೊ ಇದು ಬ್ರೆಡ್ತ್ ಆಗುತ್ತೆ. ಓಕೆ, ದಿಸ್ ಒನ್ ಈಸ್ ಬ್ರೆಡ್ತ್ ಅಥವಾ ಇದು ಬ್ರೆಡ್ತ್ ಆಗುತ್ತೆ. ಸೊ ದಿಸ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಲೆಂತ್. ಸೊ ಏನ್ ಹೇಳಿದಾನೆ, ಬ್ರೆಡ್ತ್ ನ ಡಬಲ್ ಲೆಂತ್ ಇದೆ. ಅಂದ್ರೆ ಲೆಂತ್ ಎಷ್ಟಿದೆ ಅಂದ್ರೆ ಬ್ರೆಡ್ತ್ ಎಷ್ಟಿದೆಯಲ್ವಾ ಅದರ ಡಬಲ್ ಇದೆ ಅಂತ ಹೇಳಿದಾನೆ. ಸೊ ನಾನೀಗ ಬ್ರೆಡ್ತ್ ಗೆ ವೇರಿಯೇಬಲ್ ಅಸೈನ್ ಮಾಡ್ಕೊಂಡ್ಬಿಡ್ತೀನಿ ಎಕ್ಸ್ ಅಂತ. ಆಗ ಲೆಂತ್ ಏನಾಗುತ್ತೆ, ಇದರ ಡಬಲ್ ಅಂದ್ರೆ 2x ಆಗ್ಬೇಕಲ್ವಾ, ಇದು ಲೆಂತ್ 2x, ಹಾಗಾದ್ರೆ ಬ್ರೆಡ್ತ್ x ಆಗುತ್ತೆ. ಓಕೆ, ಬ್ರೆಡ್ತ್ ನ ಡಬಲ್ ಲೆಂತ್ ಆಗ್ಬೇಕು ಅಷ್ಟೇ. ಸೊ ಈಗ ಇಲ್ಲಿ ಅಸೈನ್ ಮಾಡ್ಕೊಂಡ್ಬಿಡ್ತೀನಿ. ಬ್ರೆಡ್ತ್ ಆಫ್ ದಿ ರೆಕ್ಟಾಂಗುಲರ್ ಮ್ಯಾಂಗೋ ಗ್ರೋವ್ x ತಗೊಂಡಿದ್ದೀನಿ. ಲೆಂತ್ ಬ್ರೆಡ್ತ್ ನ ಡಬಲ್ ಆಗ್ಬೇಕಲ್ವಾ, 2x ಅಂತ ಅನ್ಕೊಳ್ತಾ ಇದ್ದೀನಿ. ಮೀಟರ್ ಅಲ್ಲಿ ಹೇಳಿದಾನಲ್ವಾ ಅವನು ಏರಿಯಾನ, ಹಾಗಾಗಿ ಇದನ್ನ ಮೀಟರ್ ಅಲ್ಲಿ ತಗೊಳ್ತೀನಿ. ನೆಕ್ಸ್ಟ್ ಅವನು ಏನ್ ಹೇಳಿದಾನೆ ಅಂದ್ರೆ ಇದರ ಏರಿಯಾ 800 ಮೀಟರ್ ಸ್ಕ್ವೇರ್ ಇದೆ ಅಂತ ಹೇಳಿದಾನಲ್ವಾ. ಓಕೆ, ಸೊ ನಾವು ಈಗ ಗಿವನ್ ಡೇಟಾ ಅದು ತಗೊಳ್ತಾ ಇದ್ದೀನಿ. ಗಿವನ್ ಏರಿಯಾ ಆಫ್ rectangular mango grove is equal to 800 ಮೀಟರ್ ಸ್ಕ್ವೇರ್. ಓಕೆ, ಏರಿಯಾನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಸೊ ಲೆಂತ್ ಇಂಟು ಬ್ರೆಡ್ತ್ ಮಾಡಿದ್ರೆ ಏನಾಗುತ್ತೆ, x ಇಂಟು 2x. ಓಕೆ, ಬ್ರೆಡ್ತ್ ಇಂಟು ಲೆಂತ್ ಅಥವಾ ಲೆಂತ್ ಇಂಟು ಬ್ರೆಡ್ತ್ ಹೇಗಾದ್ರೂ ತಗೊಳ್ಳಿ. ಸೊ ವಿಚ್ ಈಸ್ ಈಕ್ವಲ್ ಟು 800. ಓಕೆ, ಸೊ ಇದೇನಾಗುತ್ತೆ
2x ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಆಯ್ತು, ಹೌದಲ್ವಾ? ಸೊ 2 1s ಇಲ್ಲಿ 2 4s ಹೋಗುತ್ತೆ ಅಂಡ್ ದೆನ್ 0s. ಓಕೆ, ಸೊ ದಟ್ಸ್ ವೈ x ಸ್ಕ್ವೇರ್ ಇಸ್ ಈಕ್ವಲ್ ಟು 400 ಆಯ್ತು. ಓಕೆ, ಸೊ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಕೋಬೇಕಲ್ವಾ ಇದು ನಾನೀಗ. x ಸ್ಕ್ವೇರ್ ಮೈನಸ್ 400 ಈಸ್ ಈಕ್ವಲ್ ಟು 0, ಇದು ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಈಗ ಇಲ್ಲಿ ಎ ಬಿ ಸಿ ವ್ಯಾಲ್ಯೂ ಚೆಕ್ ಮಾಡಿ. ಎ ಇಸ್ ಈಕ್ವಲ್ ಟು 1 ಅಲ್ವಾ? ಸೊ ಬಿ ವ್ಯಾಲ್ಯೂ ಏನಾಗುತ್ತೆ ಅಂತ ನನಗೆ ಹೇಳಿ ನೀವು. ಬಿ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಇದೆಯಾ ಎಕ್ಸ್ ಟರ್ಮ್ ಅಲ್ಲಿ? ಅದು ಅಬ್ಸೆಂಟ್ ಇದೆ ಅಲ್ವಾ? ಅಂದ್ರೆ ಏನರ್ಥ? ಸಿ ವ್ಯಾಲ್ಯೂ 0, ಸಾರಿ ಬಿ ವ್ಯಾಲ್ಯೂ 0, ಸಿ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ 400 ಆಗುತ್ತೆ. ಈಗ ನಾನು ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಚೆಕ್ ಮಾಡ್ತೀನಿ, ಏನ್ ಬರುತ್ತೆ ಸೈನ್ ನೋಡೋಣ. ಓಕೆ, ಬಿ ಅಂದ್ರೆ 0, 0 ಸ್ಕ್ವೇರ್ ಆಗುತ್ತೆ, ಮೈನಸ್ 4 ಇಂಟು ಎ ಅಂದ್ರೆ 1 ಇಂಟು ಸಿ ಅಂದ್ರೆ ಮೈನಸ್ 400, ಹೌದಲ್ವಾ? ಸೊ ಹಾಗಾಗಿ 0 ಸ್ಕ್ವೇರ್ ಅಂದ್ರೆ ಇದು 0 ಆಗ್ಬಿಡುತ್ತೆ, ಬಿಟ್ಬಿಡಿ. ಸೊ ಈಗ ಇಲ್ಲಿ ನೋಡಿ, ಮೈನಸ್ ಇಂಟು ಮೈನಸ್ ಇದೇನಾಗುತ್ತೆ? ಪ್ಲಸ್ ಆಗ್ಬಿಡುತ್ತೆ. ಓಕೆ, ಸೊ 4 ಇಂಟು 400 ಅಂದ್ರೆ 1600 ಬರುತ್ತೆ, ಹೌದಲ್ವಾ? 1600. ಸೊ ಈಗ ಇದೇನಾಯ್ತು? ಪಾಸಿಟಿವ್ ಆಯ್ತಲ್ವಾ? ದೇರ್ ಫೋರ್ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ಬಿಡಿ ಅಷ್ಟೇ. ದೇರ್ ಫೋರ್ ಇಟ್ ಈಸ್ ಪಾಸಿಬಲ್. ಓಕೆ, ಸೊ ಅಂದ್ರೆ ಈ ಕನ್ಸ್ಟ್ರಕ್ಷನ್ ಪಾಸಿಬಲ್ ಇದೆ ಅಂತ ಮೀನಿಂಗ್ ಆಯ್ತು. ಸೊ ಹಾಗಾದ್ರೆ ಅದರ ಡೈಮೆನ್ಷನ್ಸ್ ಏನಾಗಿರುತ್ತೆ ಅಂತ ಕೂಡ ನಾವೀಗ ಏನ್ ಮಾಡ್ಬೇಕಾಗುತ್ತೆ? ಡಿಫೈನ್ ಮಾಡ್ಕೋಬೇಕಲ್ವಾ? ಹಾಗಾಗಿ ಈಗ ನಾನು ಶ್ರೀಧರಸ್ ಫಾರ್ಮುಲಾ ತಗೊಂಡ್ಬಿಡ್ತೀನಿ. ಓಕೆ, ಸೊ ನಾವು ವಿ ಹ್ಯಾವ್ x is equal to minus b plus or minus square root of b square minus 4ac divided by 2a. x is equal to minus b ವ್ಯಾಲ್ಯೂ ಏನು? 0 plus or minus square root of b square minus 4ac ಕ್ಯಾಲ್ಕುಲೇಟ್ ಮಾಡಿದೀನಲ್ವಾ? 1600 divided by 2 into a ಅಂದ್ರೆ 1 ಇದೆ. x is equal to, ಇದು ಬಿಟ್ಬಿಡಿ, ಮೈನಸ್ 0 ಅಂದ್ರೆ 0 ಆಗ್ಬಿಡ್ತದೆ. ಸೊ ಈಗ ಇಲ್ಲಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1600 ಇದೆ ಅಲ್ವಾ? ಇದು ಯಾವ್ದ್ರ ಸ್ಕ್ವೇರ್ ಅಂತ ಅಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಬರುತ್ತೆ 40 ಸ್ಕ್ವೇರ್ ಆಗುತ್ತೆ ಇದು. ಓಕೆ, 40 ಸ್ಕ್ವೇರ್ ಮಾಡಿ ಅಂದ್ರೆ 40 ಇಂಟು 40 ಮಾಡಿ ನೀವು ಬೇಕಾದ್ರೆ 0 0 0 4 0 4 0 0 4 ಇಂಟು 4 16 1600 ಆಯ್ತಾ? ಸೊ ಹಾಗಾಗಿ 40 ಡಿವೈಡೆಡ್ ಬೈ 2 ಆಗುತ್ತೆ. 2 1s ಇದು 220s ಹೋಗುತ್ತೆ. x ಇಸ್ ಈಕ್ವಲ್ ಟು ನಿಮಗೆ ಪ್ಲಸ್ ಆರ್ ಮೈನಸ್ 20 ಬಂತು. ಅಂದ್ರೆ x ಅಂದ್ರೆ ಏನದು? ಬ್ರೆಡ್ತ್. ಓಕೆ, ಬ್ರೆಡ್ತ್ ಒಂದು 2 ಪಾಸಿಬಲ್ ಆನ್ಸರ್ಸ್ ಬಂದಿದೆ. ಓಕೆ, ಬ್ರೆಡ್ತ್ಗೆ ಒಂದು ಏನ್ ಹೇಳುತ್ತೆ? ಪ್ಲಸ್ 20 ಮೀಟರ್, ಇನ್ನೊಂದು ಮೈನಸ್ 20 ಮೀಟರ್. ಈಗ ಇಲ್ಲಿ ನೆಗೆಟಿವ್ ನ ನೆಗ್ಲೆಕ್ಟ್ ಮಾಡಿ, ಯಾಕೆಂದ್ರೆ ಲೆಂತ್ ಬ್ರೆಡ್ತ್ ಯಾವಾಗ್ಲೂ ಪಾಸಿಟಿವ್. ಓಕೆ, x is equal to minus 20 is not allowed. Okay, ಅಥವಾ neglected ಅಥವಾ avoided, ಏನಾದ್ರೂ ಹೇಳಿ, not allowed because length and breadth are always positive. Okay na? So ಹಾಗಾಗಿ therefore x is equal to 20, then 2x is equal to 2 into 20 which is equal to 40. ಸೊ ಹಾಗಾದ್ರೆ ನೀವು ಫೈನಲ್ ಕನ್ಕ್ಲೂಷನ್ ಬರ್ದ್ಬಿಡಿ ಇಲ್ಲಿ ಸ್ಪೇಸ್ ಇಲ್ಲ ನನಗೆ. ಸೊ ಏನ್ ಮಾಡಿ ಅಂದ್ರೆ therefore breadth of the rectangular mango groove is equal to 20 meter, length of the rectangular mango groove is equal to 40 meter. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ is it possible or not ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಆಫ್ಟರ್ ದಟ್ ಇದನ್ನ ನೀವು ಪಾಸಿಬಲ್ ಆದ್ರೆ ಕಂಟಿನ್ಯೂ ಮಾಡಬೇಕು, ನಾಟ್ ಪಾಸಿಬಲ್ ಆದ್ರೆ ಬೇಡ. ಅರ್ಥ ಆಗ್ತಿದೆ ಅಲ್ವಾ? Okay, so this completes the question number 3. So now question number 4. Okay, so question number 4 ನೋಡ್ತಾ ಹೋಗಿ. ಸೊ ಇಲ್ಲೂ ಕೂಡ ಸೇಮ್ ಥಿಂಗ್, is it possible ಅಂತಾನೆ ಕೇಳಿದಾನೆ ನೋಡಿ ಫಸ್ಟ್. ಓಕೆ, is it possible ಅಂದ್ರೆ ನೇಚರ್ ನ ಸ್ಟಡಿ ಮಾಡ್ಬೇಕು ಫಸ್ಟ್. ಓಕೆ, ಸೊ ನೇಚರ್ ಫಸ್ಟ್ ಅಂಡ್ ಸೆಕೆಂಡ್ ಕೇಸ್ ಬಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ಈಗ ನೋಡ್ತಾ ಹೋಗೋಣ. ಈ ಕ್ವಶನ್ ಏನಿದೆ, the sum of the ages of two friends is 20 years. ಸೊ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, the sum of the ages of two friends is 20 years ಅಂತ ಹೇಳಿದ್ದಾನೆ. 4 years ago means 4 years back. Okay, 4 years back the product of their ages was 48 ಅಂತ. ಓಕೆ, ಸೊ ಟೂ ಫ್ರೆಂಡ್ಸ್ ಅಂತ ಹೇಳಿದಾನಲ್ವಾ? ಸೊ ಇಲ್ಲಿ ನಾವು ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ನಾನು ಈ ತರ ತಗೊಂಡಿದ್ದೀನಿ. ಸೊ ನೀವು ಯಾವ ರೀತಿನಾದ್ರೂ ತಗೊಬಹುದು. ಓಕೆ, ಸೊ ಟೂ ಫ್ರೆಂಡ್ಸ್ ಅಲ್ಲಿ ಒಬ್ಬನ ಫಸ್ಟ್ ಫ್ರೆಂಡ್, ಇನ್ನೊಬ್ಬನ ಸೆಕೆಂಡ್ ಫ್ರೆಂಡ್ ಅಂತ ತಗೊಂಡ್ಬಿಟ್ಟಿದ್ದೀನಿ ನಾನು.
ಓಕೆನಾ. ಸೊ ದ ಏಜ್ ಆಫ್ ಫಸ್ಟ್ ಫ್ರೆಂಡ್ ಅಂಡ್ ಏಜ್ ಆಫ್ ದಿ ಸೆಕೆಂಡ್ ಫ್ರೆಂಡ್. ಓಕೆ, ಈ ತರ ತಗೊಂಡ್ಬಿಟ್ಟಿದ್ದೀನಿ. ಸೊ ನಮಗೆ ಈಸಿ ಆಗುತ್ತೆ ವೇರಿಯೇಬಲ್ ಎಲ್ಲ ಅಸೈನ್ ಮಾಡ್ಲಿಕ್ಕೆ. ಇಲ್ಲಿ ನೋಡ್ಕೊಳ್ಳಿ, ಸೊ ಇದು ಸುಮಾರು ಕಡೆ ಬಂತು ಸಿಚುಯೇಷನ್ ನಿಮಗೆ. ಸೊ ಫಸ್ಟ್ ಫ್ರೆಂಡಿನ ಏಜ್ ನ ಎಕ್ಸ್ ಅಂತ ತಗೊಳ್ತೀನಿ. ಫಸ್ಟ್ ಫ್ರೆಂಡಿನ ಏಜು ಎಕ್ಸ್. ಅಲ್ಲಿ ಅವನು ಏನ್ ಹೇಳಿದ್ದಾನೆ ಫಸ್ಟ್ ಸೆಂಟೆನ್ಸ್, ಸಮ್ ಆಫ್ ದಿ ಏಜಸ್ ಆಫ್ ದಿ ಟೂ ಫ್ರೆಂಡ್ಸ್ ಈಸ್ 20 ಇಯರ್ಸ್ ಅಂತ ಹೇಳಿದ್ದಾನೆ. ಇದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಹೇಳ್ತಾ ಇರೋದು. ಅಟ್ ಪ್ರೆಸೆಂಟ್ ಇಬ್ರದ್ದು ಏಜ್ ನ ಸಮ್ ಮಾಡಿದ್ರೆ 20 ಇಯರ್ಸ್ ಆಗ್ತಾ ಇದೆ ಅಂತ. ಓಕೆನಾ. ಸೊ ಇಬ್ರದ್ದು ಏಜು 20 ಇಯರ್ಸ್ ಆಗ್ತಾ ಇದೆ. ಓಕೆ, ಸೊ ಈಗ ನಾನು ಏನ್ ಮಾಡಿದೆ, ಅಟ್ ಪ್ರೆಸೆಂಟ್, ಓಕೆ, ಪ್ರೆಸೆಂಟ್ ಏಜ್ ಇದು. ಓಕೆ, ನೀವು ಬೇಕಾದ್ರೆ ಇನ್ನೂ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ಕೊಳ್ಳಿ. ಲೆಟ್ ದ ಪ್ರೆಸೆಂಟ್ ಏಜ್ ಅಂತಾನೆ ಮಾಡ್ಕೊಳ್ಳಿ. ಓಕೆನಾ, ಇಲ್ಲೂ ಅಷ್ಟೇ ಪ್ರೆಸೆಂಟ್ ಏಜ್ ಅಂತಾನೆ ಮಾಡ್ಕೊಳ್ಳಿ. ಪ್ರೆಸೆಂಟ್ ಏಜ್ ಆಫ್ ಫಸ್ಟ್ ಫ್ರೆಂಡ್ ಎಕ್ಸ್. ಈಗ ಇಬ್ರದ್ದು ಏಜ್ ನ ಸಮ್ ಮಾಡಿದ್ರೆ 20 ಆಗುತ್ತೆ, ಹೌದಲ್ವಾ. ಇದರಲ್ಲಿ ಫಸ್ಟ್ ಫ್ರೆಂಡ್ ಮತ್ತೆ ಸೆಕೆಂಡ್ ಫ್ರೆಂಡಿನ ಏಜ್ ಇದೆ. ಇದರಲ್ಲಿ ನೀವು ಫಸ್ಟ್ ಫ್ರೆಂಡಿನ ಏಜ್ ನ ರಿಮೂವ್ ಮಾಡಿಬಿಟ್ರೆ 20ಯಲ್ಲಿ ಈ ಫಸ್ಟ್ ಫ್ರೆಂಡಿನ ಏಜ್ ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಅದು 20 ಮೈನಸ್ ಎಕ್ಸ್. ಅವಾಗ ಉಳ್ಕೊಂಡಿದ್ದು ಇರುತ್ತಲ್ವಾ, ಅದೇನು ಇಂಡಿಕೇಟ್ ಮಾಡುತ್ತೆ, ಸೆಕೆಂಡ್ ಫ್ರೆಂಡಿನ ಏಜ್ ನ ಇಂಡಿಕೇಟ್ ಮಾಡುತ್ತೆ. 20 ಮೈನಸ್ ಎಕ್ಸ್ ಆಗುತ್ತೆ ಇವನ ಏಜ್. ಓಕೆನಾ. ಇದು ಈ ತರ ಸಿಚುಯೇಷನ್ ನಿಮಗೆ ಸುಮಾರು ಕಡೆ ಬಂದಿದೆ. ಓಕೆ, ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಬರ್ಕೋಬಹುದಾಗಿತ್ತು ಇದನ್ನ. ಓಕೆ, ಹೇಳಿದ್ದೇನೆ ಹೇಗೆ ಬಂತು ಅಂತ. ನೆಕ್ಸ್ಟ್ ಅವನೇನ್ ಹೇಳಿದಾನೆ ಅಂದ್ರೆ, ಗಿವನ್ ಡೇಟಾ ಒಂದು ಕೊಟ್ಟಿದ್ದಾನೆ, ಅದನ್ನ ಬರ್ಕೊಳ್ಳೋಣ ನಾವು. ಓಕೆ, ಗಿವನ್ ಡೇಟಾ ಏನ್ ಹೇಳ್ತಿದೆ ಅಂದ್ರೆ, ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ 4 years ago ಫಸ್ಟ್. ಓಕೆ, 4 years ago, 4 years ago, the product of their ages, the product of their ages is equal to, ಅಥವಾ ಈಸ್ ಅಂತನಾದ್ರೂ ಬರ್ಕೊಳ್ಳಿ. ಎಷ್ಟು ಹೇಳಿದಾನೆ, 48 ಅಂತ ಹೇಳಿದಾನೆ. ಸೊ ಹಾಗಾದ್ರೆ ಈಗ 4 years ಬ್ಯಾಕ್ ಹೋಗ್ಬೇಕು. ಇದು ಪ್ರೆಸೆಂಟ್ ಏಜ್ ಅಂತ ಹೇಳಿದೆ. ಓಕೆನಾ. 4 years ಎಗೋ ಅಂದ್ರೆ ಹಿಂದೆ ಹೋಗ್ಬೇಕೀಗ. ಸೊ 4 years ಹಿಂದೆ ಹೋದ್ರೆ ಫಸ್ಟ್ ಫ್ರೆಂಡಿನ ಏಜ್ ಏನಾಗುತ್ತೆ, ಎಕ್ಸ್ ಮೈನಸ್ 4 ಆಗುತ್ತೆ. ಪ್ರೆಸೆಂಟ್ ಏಜ್ ಅಲ್ಲಿ 4 years ನ ಸಬ್ಟ್ರಾಕ್ಷನ್ ಮಾಡಬೇಕು. ಅಂಡ್ ದೆನ್ ಪ್ರಾಡಕ್ಟ್ ಆಫ್, ಸೊ ಸೆಕೆಂಡ್ ಫ್ರೆಂಡ್ ಇದ್ದು ಅಷ್ಟೇ, ನಾನು 4 years ಬ್ಯಾಕ್ ಹೋಗ್ಬೇಕು. ಅಟ್ ಪ್ರೆಸೆಂಟ್ 20 ಮೈನಸ್ ಎಕ್ಸ್ ಇದೆ. 4 years ಬ್ಯಾಕ್ ಅಂದ್ರೆ ಮೈನಸ್ 4 ಮಾಡಬೇಕು. ಇದರ ಪ್ರಾಡಕ್ಟ್ 48 ಆಗುತ್ತೆ ಅಂತ ಹೇಳಿದಾನೆ. ಕ್ಲಿಯರ್ ಆಯ್ತಲ್ವಾ. ಸೊ ಈಗ ನೋಡೋಣ, ಹಾಗಾದ್ರೆ ಚೆಕ್ ಮಾಡೋಣ. ಎಕ್ಸ್ ಮೈನಸ್ 4 ಇಂಟು ಇಲ್ಲೇನಾಗುತ್ತೆ ನೋಡಿ, 20 ಮೈನಸ್ 4 ಮಾಡಿ. 20 ಮತ್ತೆ ಮೈನಸ್ 4 ಆಪರೇಟ್ ಮಾಡ್ಬೋದು. 16 ಮೈನಸ್ ಎಕ್ಸ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 48. ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ 16 ಇಂಟು ಎಕ್ಸ್ ಅಂದ್ರೆ 16x, ಅಂಡ್ ದೆನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 4 16s ಅಥವಾ 16 4s 64 ಆಗುತ್ತೆ. ಅಂಡ್ ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು ಎಕ್ಸ್ ಅಂದ್ರೆ 4x ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 48 ಆಯ್ತು. ದೆನ್ ಇದನ್ನ ಈಗ ಫರ್ದರ್ ಸಿಂಪ್ಲಿಫೈ ಮಾಡ್ಬಿಟ್ಟು ನಾವೇನ್ ಮಾಡ್ಕೊಳ್ಳೋಣ, ಸ್ಟ್ಯಾಂಡರ್ಡ್ ಫಾರ್ಮಿಗೆ ರೆಡ್ಯೂಸ್ ಮಾಡೋಣ. ಸೊ ಇಲ್ಲಿ ನೋಡ್ತಾ ಹೋಗಿ, 16x ಪ್ಲಸ್ 4x ಅಂದ್ರೆ ಇದೇನಾಯ್ತು, 20x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 64 ಮೈನಸ್ 48 ನ ನಾನು ಲೆಫ್ಟ್ ಗೆ ತಗೊಂಡೆ, ಮೈನಸ್ 48 ಆಯ್ತು. ಈಗ ಮೈನಸ್ ಎಕ್ಸ್ ಸ್ಕ್ವೇರ್ ಫಸ್ಟ್ ಬರ್ಕೊಳ್ತೀನಿ, ಆಮೇಲೆ ಪ್ಲಸ್ 20x. ಈಗ ಇದು ನೋಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ. 60 ಪ್ಲಸ್ 40 ಅಂತ ಅಂದ್ರೆ ಇದು 100 ಆಯ್ತು. ಸೊ 112 ಆಗುತ್ತಲ್ವಾ, 112 ಅಂತ ಆಗುತ್ತೆ. ಸೊ ಈಗ ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿ, ಅಥವಾ ಇದನ್ನ ರೈಟ್ ಸೈಡ್ ಶಿಫ್ಟ್ ಮಾಡಿದೆ ಅಂತನಾದ್ರೂ ಅನ್ಕೊಳ್ಳಿ, ಹೇಗಾದ್ರೂ ಅನ್ಕೊಳ್ಳಿ. ಯಾಕೆ ಹೇಳಿ, ನೆಗೆಟಿವ್ ಇದೆಯಲ್ವಾ, ಪಾಸಿಟಿವ್ ಮಾಡೋಣ ಅಂತ. ಓಕೆ, ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೈನ್ ಎಲ್ಲ ಚೇಂಜ್ ಆಗ್ಬೇಕೀಗ. 20x, ಸೊ ಮೈನಸ್ ಇರೋದು ಪ್ಲಸ್ ಆಗುತ್ತೆ, 112 ವಿಚ್ ಇಸ್ ಈಕ್ವಲ್ ಟು 0. ಓಕೆನಾ. ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್, ಮೈನಸ್ ಇರೋದು ಪ್ಲಸ್ ಅಂತ ಆಗ್ಬೇಕು. ಸೊ ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಎ ಬಿ ಸಿ ವ್ಯಾಲ್ಯೂಸ್ ನೋಟ್ ಡೌನ್ ಮಾಡ್ತೀನಿ. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು ಮೈನಸ್ 20, ಅಂಡ್ ದೆನ್ ಸಿ ಇಸ್ ಈಕ್ವಲ್ ಟು 112 ಅಂತ ಬರುತ್ತೆ, ಹೌದಲ್ವಾ. 1 ಮೈನಸ್ 20 112. ಈಗ ನಾವೇನ್ ಮಾಡೋಣ, ಬಿ ಸ್ಕ್ವೇರ್ ಮೈನಸ್ 4ac ಚೆಕ್ ಮಾಡೋಣ ಅಲ್ವಾ ಇದಕ್ಕೆ. ಸೊ ನಾವು ಕ್ಯಾಪಿಟಲ್ ಡಿ ಇಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ವಿಚ್ ಇಸ್ ಈಕ್ವಲ್ ಟು, ಬಿ ಅಂದ್ರೆ ಏನಪ್ಪಾ, ಮೈನಸ್ 20. ಓಕೆ, ಮೈನಸ್ 20 ಹೋಲ್ ಸ್ಕ್ವೇರ್ ಆಗುತ್ತೆ. ಮೈನಸ್ 4 ಇಂಟು ಎ ಅಂದ್ರೆ ಇಟ್ಸ್ 1. ಓಕೆ, ವಾಟ್ಸ್ ದ ವ್ಯಾಲ್ಯೂ ಆಫ್ ಸಿ, 112. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ 20 ಹೋಲ್ ಸ್ಕ್ವೇರ್ ಅಂದ್ರೆ ಇದು 400 ಆಗುತ್ತೆ, ಪ್ಲಸ್ 400. ಓಕೆ, ಸೊ ಈಗ ಮೈನಸ್ 4 ಇಂಟು 112 ಮಾಡ್ಬಿಡಿ. 4 ಇಂಟು 2 ಅಂದ್ರೆ 8, 4 1s 4, 4 1s 4. ಓಕೆ, ಸೊ 400 ಮೈನಸ್ 448 ಅಂದ್ರೆ ಮೈನಸ್ 48 ಬರುತ್ತೆ. ಸೊ ವಿಚ್ ಇಸ್ ಆಕ್ಚುಲಿ ಏನು, ಲೆಸ್ ದ್ಯಾನ್ 0. ಓಕೆ, ಸೊ ದೇರ್ಫೋರ್
ಓಕೆ, ದಿಸ್ ಸಿಚುಯೇಷನ್ ಈಸ್ ನಾಟ್ ಪಾಸಿಬಲ್ ಅಂದ್ಬಿಟ್ರೆ ಮುಗಿತು. ಓಕೆ, ಯಾಕೆ ಹೇಳಿ, ನಾನು ಹೇಳ್ತೀನಿ, ಥರ್ಡ್ ಕೇಸ್ಗೆ ಬಂತು ಅಂದ್ರೆ ಸಿಚುಯೇಷನ್ ನಾಟ್ ಪಾಸಿಬಲ್ ಅಂತ ಹೇಳ್ಬಿಡ್ಬೇಕು. ಓಕೆ, ಅಂದ್ರೆ ಡಿಸ್ಕ್ರಿಮಿನೆಂಟ್ ನೆಗೆಟಿವ್ ಬಂದ್ರೆ ಸಿಚುಯೇಷನ್ ನಾಟ್ ಪಾಸಿಬಲ್, ಇಲ್ಲಿಂದ ಕಂಟಿನ್ಯೂ ಮಾಡುವಂತ ನೆಸೆಸಿಟಿ ಇರೋದಿಲ್ಲ. ಸೊ ದಿಸ್ ಕಂಪ್ಲೀಟ್ಸ್ ದ ಕ್ವಶನ್ ನಂಬರ್ 4. ಈ ಸಿಚುಯೇಷನ್ ಪಾಸಿಬಲ್ ಇಲ್ವೇ ಇಲ್ಲ, ಈ ತರ ಆಗಕ್ ಚಾನ್ಸ್ ಇಲ್ಲ ಅಂತ ಆಗುತ್ತೆ. ಅಂದ್ರೆ ಡೇಟಾದಲ್ಲಿ ಏನೋ ಸಮಥಿಂಗ್ ರಾಂಗ್ ಇದೆ, ಈ ತರ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ ಅಂತ ಆಗುತ್ತೆ. ಓಕೆನಾ? ಸೊ ದಿಸ್ ಕಂಪ್ಲೀಟ್ಸ್ ದ ಕ್ವಶನ್ ನಂಬರ್ 4. ಲಾಸ್ಟ್ ಕ್ವಶನ್ ನೋಡ್ತಾ ಹೋಗಿ, ಫಿಫ್ತ್ ಒನ್, ಇಸ್ ಇಟ್ ಪಾಸಿಬಲ್ ಟು ಡಿಸೈನ್, ನೋಡಿ ಮತ್ತು ಇಲ್ಲಿ ಇಸ್ ಇಟ್ ಪಾಸಿಬಲ್ ಕೇಳಿ. ಓಕೆನಾ? ಇಸ್ ಇಟ್ ಪಾಸಿಬಲ್ ಟು ಡಿಸೈನ್ ಎ ರೆಕ್ಟಾಂಗುಲರ್ ಪಾರ್ಕ್ ಆಫ್ ಪೆರಿಮೀಟರ್ 80 ಮೀಟರ್ ಅಂಡ್ ಏರಿಯಾ 400 ಮೀಟರ್ ಸ್ಕ್ವೇರ್. ಸೊ ಇದು ಕ್ವಶನ್ ನಂಬರ್ 3ಗೆ ಆಲ್ಮೋಸ್ಟ್ ಅಲ್ಲಿ ಸಿಮಿಲರ್ ಇದೆ ಅಲ್ವಾ, ಅಲ್ಲೂ ಕೂಡ ಏರಿಯಾ ಕೊಟ್ಟಿದ್ದ, ಬಟ್ ಫಸ್ಟ್ ಪ್ರೀವಿಯಸ್ ನಿಮಗೆ ಲೆಂತ್ ಮತ್ತೆ ಬ್ರೆಡ್ ನಡುವೆ ರಿಲೇಷನ್ ಕೊಟ್ಟಿದ್ದ, ಬಟ್ ಇಲ್ಲಿ ಏನ್ ಮಾಡಿದ್ದೇನೆ ಅಂದ್ರೆ ಪೆರಿಮೀಟರ್ ಕೊಟ್ಟಿದ್ದೇನೆ ಅಷ್ಟೇ. ಓಕೆ, ಸೊ ನಾನು ವೇರಿಯೇಬಲ್ಸ್ ಎಲ್ಲ ಅಸೈನ್ ಮಾಡಿಬಿಟ್ಟು ಸೊ ಇದನ್ನ ಕನ್ವರ್ಷನ್ ಮಾಡ್ಕೊಡ್ತೀನಿ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ಬೇಕು ನೀವು ಇದನ್ನ. ಓಕೆ, ಸೊ ಈಗ ನೋಡ್ತಾ ಹೋಗಿ, ಇಲ್ಲಿ ಏನ್ ಹೇಳಿದ್ದೇನೆ ಅಂದ್ರೆ, ಒಂದು ರೆಕ್ಟಾಂಗಲ್ ಇದೆ, ರೆಕ್ಟಾಂಗಲ್ ಶೇಪ್ ಅಲ್ಲಿ ಒಂದು ಪಾರ್ಕ್ ಇದೆ, ಪೆರಿಮೀಟರ್ 80 ಇದೆ ಅಂತೆ, ಅದರ ಏರಿಯಾ 400 ಮೀಟರ್ ಸ್ಕ್ವೇರ್ ಇದೆ ಅಂತೆ. ಇಫ್ ಸೊ ದೆನ್ ಫೈಂಡ್ ಇಟ್ಸ್ ಲೆಂತ್ ಅಂಡ್ ಬ್ರೆಡ್ತ್. ಅಂದ್ರೆ ಇದು ಪಾಸಿಬಲ್ ಆದ್ರೆ ಫೈಂಡ್ ಔಟ್ ಮಾಡಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ದೇನೆ ಆ ರೀತಿಯಲ್ಲಿ. ಓಕೆನಾ? ಇದು ಪಾಸಿಬಲ್, ಈ ಸಿಚುಯೇಷನ್ ಪಾಸಿಬಲ್ ಆಗುತ್ತೆ ಇಲ್ಲ ಚೆಕ್ ಮಾಡ್ಬೇಕು. ಓಕೆ, ಸೊ ಈಗ ಅದಕ್ಕೆ ಇನಿಷಿಯಲಿ ನಾನಿಲ್ಲಿ ಸೊ ಇಮಿಡಿಯೇಟ್ ಆಗಿ ಫಸ್ಟ್ ಸ್ಟೆಪ್ ಅಲ್ಲೇ ನಾವು ಎರಡು ಕ್ವಾಂಟಿಟೀಸ್ ಅಂದ್ರೆ ಎರಡು ಡೈಮೆನ್ಷನ್ ಅನ್ನ ಒಂದೇ ವೇರಿಯೇಬಲ್ ಅಲ್ಲಿ ಸ್ಟಾರ್ಟಿಂಗ್ ಹೇಳೋಕ್ ಆಗಲ್ಲ, ಹಾಗಾಗಿ y ಅಂತಾನೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನ ಕನ್ವರ್ಟ್ ಮಾಡ್ತೀನಿ, ನಾನು y ಇಂದ x ಗೆ ಕನ್ವರ್ಟ್ ಮಾಡ್ಕೊಡ್ತೀನಿ. ಇಲ್ಲಿ ನೋಡ್ತಾ ಹೋಗಿ, ಈಗ ನೋಡಿ ಲೆಂತ್ ಎಕ್ಸ್ ಬ್ರೆಡ್ತ್ y ತಗೊಂಡಿದ್ದೇನೆ, ಅಂದ್ರೆ ಇದು ಕೂಡ ಈಗ x ಇರುತ್ತೆ, ಇದು y ಇರುತ್ತೆ, ಹೌದಲ್ವಾ? ಸೊ ಏನ್ ಕೊಟ್ಟಿದ್ದಾನೆ ಒಂದು ಡೇಟಾ ಅಂದ್ರೆ ಗಿವನ್, ನೋಡಿ ನಾನು y ನ x ಅಲ್ಲಿ ಹೇಳ್ಕೊಳಕ್ ಹೋಗ್ತಾ ಇದ್ದೀನಿ. ಅಂದ್ರೆ ಯಾವ್ದು ಇದು ಬ್ರೆಡ್ತ್ ಅಲ್ವಾ, ಈ ಬ್ರೆಡ್ತ್ ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ ನಾನು. ಓಕೆ, ಸೊ ಈಗ ಗಿವನ್ perimeter of rectangular garden ಅಥವಾ ಪಾರ್ಕ್ ಅಲ್ವಾ ಅವ್ರು ಹೇಳಿರೋದು, ರೆಕ್ಟಾಂಗುಲರ್ ಪಾರ್ಕ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದಾನೆ, 80 ಹೇಳಿದಾನಲ್ವಾ ಪೆರಿಮೀಟರ್. ಓಕೆ, 80 ಮೀಟರ್ ಅಂತ ಹೇಳಿದಾನೆ. ಹಾಗಾದ್ರೆ ಪೆರಿಮೀಟರ್ ಅಂದ್ರೆ ಏನು, ಇದು ಎಲ್ಲಾ ಸೈಡ್ಸ್ ನ ಸಮ್ ಮಾಡ್ಬೇಕು. ಓಕೆ, ಎಕ್ಸ್ ಪ್ಲಸ್ ಎಕ್ಸ್ ಇದು 2x 2y, ಅಂದ್ರೆ ಇದು ಗೊತ್ತಿದೆ ನಿಮಗೆ 2 ಟೈಮ್ಸ್ ದಟ್ ಆಫ್ ಲೆಂತ್ ಇಂಟು ಬ್ರೆಡ್ತ್, ಇದು ಪೆರಿಮೀಟರ್ ರೆಕ್ಟಾಂಗಲ್ ಗೆ. ಓಕೆ, 2 ಟೈಮ್ಸ್ ದಟ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್ ವಿಚ್ ಇಸ್ ಈಕ್ವಲ್ ಟು 80 ಆಗುತ್ತೆ. ಓಕೆ, 2 1s 2 40s, x ಪ್ಲಸ್ ವೈ ಇಸ್ ಈಕ್ವಲ್ ಟು 40 ಆಯ್ತಲ್ವಾ. ಈಗ y ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, 40 ಮೈನಸ್ ಎಕ್ಸ್ ಆಯ್ತು. ಓಕೆನಾ? ಹಾಗಾದ್ರೆ y ನ ನೀವೇನಂತ ಬರ್ಕೋಬಹುದು, ಈಗ 40 ಮೈನಸ್ ಎಕ್ಸ್ ಆದ್ರೆ ಸೊ ರೆಕ್ಟಾಂಗಲ್ ನ ಬ್ರೆಡ್ತ್ ಅನ್ನು ಕೂಡ ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಹೇಳ್ದಾಗೆ ಆಯ್ತು. ಅಂಡ್ ದೆನ್ ಇದರ ಏರಿಯಾ ಕೊಟ್ಟಿದ್ದಾನಲ್ವಾ, ಎಷ್ಟು ಹೇಳಿದಾನೆ, 400 ಮೀಟರ್ ಸ್ಕ್ವೇರ್ ಅಂತ ಹೇಳಿದಾನೆ. ಓಕೆ, ಸೊ ಅದನ್ನು ತಗೊಳ್ಳೋಣ. ಈಗ ಗಿವನ್ ಏರಿಯಾ ಆಫ್, ಓಕೆ, area of rectangular park is equal to 400 ಮೀಟರ್ ಸ್ಕ್ವೇರ್ ಅಂತ ಹೇಳ್ತಾನೆ. ಓಕೆ, ಸೊ ಏರಿಯಾ ಬೇಕು ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಮಾಡ್ಕೋಬೇಕಲ್ವಾ, ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಎಕ್ಸ್ ಇಂಟು ವೈ ವಿಚ್ ಇಸ್ ಈಕ್ವಲ್ ಟು 400. ಇಲ್ಲಿ y ಇದೆ ಅಲ್ವಾ, y ಬದಲಾಗಿ ನೀವೇನ್ ಮಾಡ್ಕೋಬೇಕೀಗ, ಇದನ್ನ ತಗೋಬೇಕು, 40 ಮೈನಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 400. ಓಕೆ, ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈಗ, 40x ಮೈನಸ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 400. ಓಕೆ, ಸೊ ದೆನ್ ಈ ಎರಡು ಟರ್ಮ್ ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡ್ಕೊಂಡ್ರೆ 0 ಇಸ್ ಈಕ್ವಲ್ ಟು 400 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 40x ಆಗುತ್ತೆ. ಓಕೆ, ಸೊ ಸ್ವಲ್ಪ ರಿವರ್ಸ್ ಮಾಡಿ ಬರ್ಕೊಂಡ್ರೆ ನಾನೀಗ ಇದನ್ನ ಫಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 40x ಪ್ಲಸ್ 400 ಇಸ್ ಈಕ್ವಲ್ ಟು 0. ನೋಡಿ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಈ ಸಿಚುಯೇಷನ್ ಗೆ. ಸೊ ಈಗ ನೀವು ಇದರ ನೇಚರ್ ನ ಸ್ಟಡಿ ಮಾಡಬೇಕು. ಸೊ ನಿಮಗೆ ಸೊ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಆರ್ ರಿಯಲ್ ಅಂಡ್ ಸೇಮ್ ಅಂದ್ರೆ ಪಾಸಿಬಲ್ ಅಂತ ಹೇಳಿ ಕಂಟಿನ್ಯೂ ಮಾಡಿ ಅದರ ಲೆಂತ್ ಮತ್ತೆ ಬ್ರೆಡ್ತ್ ಏನಾಗಿದೆ ಫೈಂಡ್ ಔಟ್ ಮಾಡಬೇಕು. ಅಥವಾ ಇದೇನಾದ್ರೂ ಬಿ ಸ್ಕ್ವೇರ್ ಮೈನಸ್ 4ac ನೆಗೆಟಿವ್ ಬಂದ್ರೆ ನಾಟ್ ಪಾಸಿಬಲ್ ಅಂತ ಹೇಳ್ಬಿಡಿ. ನಾನು ಆನ್ಸರ್ ಹೇಳ್ಬಿಡ್ತೀನಿ ಕ್ವಶನ್ ಗೆ, ಇದು ಪಾಸಿಬಲ್ ಆಗುತ್ತೆ. ಓಕೆ, ಪಾಸಿಬಲ್ ಆಗುತ್ತೆ. ಮತ್ತೆ ಲೆಂತ್ ಮತ್ತೆ ಬ್ರೆಡ್ತ್ ಬಗ್ಗೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಇಲ್ಲಿ ಇಟ್ ಇಸ್ ಪಾಸಿಬಲ್. ಓಕೆ, ಲೆಂತ್ ಮತ್ತೆ ಬ್ರೆಡ್ತ್ ಸೇಮ್ ಬರುತ್ತೆ, 20 20 ಅಂತ ಬರುತ್ತೆ.
ಲೆಂತ್ ಮತ್ತೆ ಬ್ರೆಡ್ತ್ ಎರಡು ಸೇಮ್ ಬರುತ್ತೆ. ಐ ಥಿಂಕ್ ನಿಮಗೆ ಎಕ್ಸ್ 20 ಬರುತ್ತೆ, ಇಲ್ಲಿ ಎಕ್ಸ್ 20 ಬರುತ್ತೆ. ಆವಾಗ ವೈ ಕೂಡ, ವೈ ಬೇಕು ಅಂದ್ರೆ ಇಲ್ಲಿ ಪುಟ್ ಮಾಡ್ತೀರಾ, ಆವಾಗ ವೈ ಕೂಡ ಏನಾಗುತ್ತೆ 20 ಅಂತಾನೆ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ ರಿಪೀಟೆಡ್ ರೂಟ್ಸ್ ಬರುತ್ತೆ, ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac 0 ಬರುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಒಂದ್ಸಲ. ಹಾಗಾಗಿ ನಿಮಗೆ ಲೆಂತ್ ಮತ್ತೆ ಬ್ರೆಡ್ತ್ ಎರಡು ಒಂದೇ ಆಗುತ್ತೆ. ಅವಾಗ ಕೇಳ್ಬೋದು ನೀವು, ಸೊ ಲೆಂತ್ ಮತ್ತೆ ಬ್ರೆಡ್ತ್ ಎರಡು ಒಂದೇ ಆದ್ರೆ ಇದು ರೆಕ್ಟಾಂಗಲ್ ಆಗಲ್ಲ, ಸ್ಕ್ವೇರ್ ಆಗುತ್ತೆ ಅಂತ ಅನ್ಕೋಬಹುದು ನೀವು. ಸೊ ಒಂದೇ ನೆನ್ಪಿಟ್ಕೊಡಿ, ಸ್ಕ್ವೇರ್ ನ ರೆಕ್ಟಾಂಗಲ್ ಅಂತ ಕರೆದ್ರೆ ಏನು ತಪ್ಪಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಸೊ ಸ್ಕ್ವೇರ್ ಇರುತ್ತಲ್ವಾ, ಸಾರಿ ರೆಕ್ಟಾಂಗಲ್ ಇರುತ್ತಲ್ವಾ, ಅದನ್ನ ನೀವು ಸ್ಕ್ವೇರ್ ನ ನೀವು ರೆಕ್ಟಾಂಗಲ್ ಅಂತ ಕರೆದ್ರೆ ಏನು ರಾಂಗ್ ಆಗೋದಿಲ್ಲ. ಯಾಕೆಂದ್ರೆ ಈಗ ನೋಡ್ಕೊಳ್ಳಿ, ರೆಕ್ಟಾಂಗಲ್ ಅಂದ್ರೆ ಏನಾಗ್ಬೇಕಪ್ಪ, ಈಗ ಸ್ಕ್ವೇರ್ ಅಂದ್ರೆ ಎಲ್ಲಾ 4 ಸೈಡ್ಸ್ ಈಕ್ವಲ್ ಇರುತ್ತೆ, ಹೌದಲ್ವಾ? ರೆಕ್ಟಾಂಗಲ್ ಆಗ್ಬೇಕು ಅಂದ್ರೆ ಆಪೋಸಿಟ್ ಸೈಡ್ಸ್ ಏನಾಗಿರ್ಬೇಕು, ಈಕ್ವಲ್ ಅಂಡ್ ಪ್ಯಾರಲಲ್ ಇರ್ಬೇಕು. ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂಡ್ ಪ್ಯಾರಲಲ್, ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂಡ್ ಪ್ಯಾರಲಲ್, ಮತ್ತೆ ಎಲ್ಲಾ ಆಂಗಲ್ಸ್ 90 ಡಿಗ್ರಿ ಇರಬೇಕು, ಹೌದಲ್ವಾ? ಓಕೆ, ಹಾಗಿದ್ರೆ ಇದು ರೆಕ್ಟಾಂಗಲ್ ನ ಡೆಫಿನೇಷನ್ ಅನ್ನು ಕೂಡ ಸ್ಯಾಟಿಸ್ಫೈ ಮಾಡ್ತಿದೆ. ಹಾಗಾದ್ರೆ ಇದು ಸ್ಕ್ವೇರ್ ಆಗಿದ್ರು ಕೂಡ, ಇನ್ ಪರ್ಟಿಕ್ಯುಲರ್ ಇದು ಸ್ಕ್ವೇರ್, ಬಟ್ ಇದನ್ನ ನೀವು ರೆಕ್ಟಾಂಗಲ್ ಅಂತ ಹೇಳಿದ್ರೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಅದು ರೈಟೇ ಆಗುತ್ತೆ, ಹೌದಾ? ಓಕೆ, ಅದಿರ್ಲಿ. ಸೊ ಜಸ್ಟ್ ನಿಮಗೆ ಆನ್ಸರ್ ಏನ್ ಬರುತ್ತಲ್ವಾ, ಆಸ್ ಇಟ್ ಈಸ್ ಆನ್ಸರ್ ನ ಪುಟ್ ಮಾಡ್ಬಿಡಿ, ದಟ್ ವಿಲ್ ಬಿ ಏನಪ್ ಅಂತ ಅನ್ಕೊಡ್ತೀನಿ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದ ಎಕ್ಸರ್ಸೈಸ್ 4.4 and also the chapter quadratic equation. ಸೊ ಅಲ್ಲಿ ಎಕ್ಸಾಂಪಲ್ ಅಲ್ಲಿ ಒಂದು ಕ್ವಶನ್ ಇದೆ, ಐ ಥಿಂಕ್ 17th ಕ್ವಶನ್, ಒಂದು ವರ್ಡ್ ಕ್ವಶನ್ ಇದೆ, ಇಂಪಾರ್ಟೆಂಟ್ ಅದು. ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಸುಮಾರು ಸಲ ಕೇಳಿದ್ದಾರೆ. ಸೊ ನೀವು ಅದನ್ನ ಟ್ರೈ ಮಾಡಿ, ಅದು ನಿಮಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅರ್ಥ ಆಗ್ಲಿಲ್ಲ ಅಂದ್ರೆ, ಸೊ ನೀವು ಈ ತರ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಅಗೇನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊಲ್ಯೂಷನ್ ಇದೆ, ಬಟ್ ಅರ್ಥ ಆಗ್ಬೋದು, ಅರ್ಥ ಆಗಿಲ್ಲ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಬೇಸಿಸ್ ಮೇಲೆ ಇದೆ, ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅಗೇನ್ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, so now I am going to wind up the today's class. So this completes the chapter quadratic equation. In the next class I will move on to the next chapter, that is arithmetic progression. Okay, thank you one and all.